ಯಾರಿಗಾಗಿ ಇಟ್ಟಿದ್ರಿ ಬ್ಯಾಂಕ್ ಇದನ್ನು? 5 ಲಕ್ಷ ಜನ ನಮ್ಮ ರೈತರಿರ್ತಾರೆ, ಅವ್ರಿಗೆ ಕೊಡ್ರಿ. ಎಲ್ಲ ಬ್ಯಾಂಕ್ಗಳು ನಾವು ರಾಜ್ಯ ಮಟ್ಟದ ಎಲ್ಲ ಬ್ಯಾಂಕ್ಗಳಿಗೆ, ಅದರಲ್ಲೂ ಡಿ ಸಿ ಸಿ ಬ್ಯಾಂಕ್ಗಳಿಗೆ ಕೇಳ್ತೀವಿ, ನಮ್ಗೆ ಕೊಡ್ರಿ ಸಾಲ. ಈ ಶುಗರ್ ಫ್ಯಾಕ್ಟ್ರಿಗಳು ನೀವು ಕೊಡ್ರಿ, ಅದ್ರ ವಸೂಲಿ ಆಗ್ಬೇಕು. ಅದು 1 ರೂಪಾಯಿ ಸಹ ಉಳಿಕೊಡುದು ಅಂಥೇಳಿ ಬಲು ಜೋರ್ಲಿಂದ ರಭಸದಿಂದ ಕೇಳ್ತಾ ಇದ್ದಾರೆ. ಒಳ್ಳೆಯ ಪ್ರಶ್ನೆ, ಒಳ್ಳೆಯ ವಿಚಾರ. ಇದಕ್ಕೆ ಯಾವುದೇ ರೀತಿಯ ತಕರಾರು ಯಾರಿಂದೂ ಬರ್ಕೊಡೋದು ಅಂತ. ಯಾಕಂದ್ರೆ ರೈತರಿಗೆ ಆಗಿದ್ದಂಥದ್ದಲ್ಲ ಇದು. ರೈತರು ಬೆಳಿಬೇಕಲ್ರಿ. ಹೊರಗೆ ಅವರು ನೋಡ್ರಿ 40,000 ಕೊಟ್ಟರೆ ಹೆಂಗೆ ಬೆಳಿಲಿಕ್ಕೆ ಸಾಧ್ಯ ಇದೆ? ಅದು ಮಾತು ಬೇರೆ. ಮಾರ್ಕೆಟ್ ಬೇಕಾಗ್ಯದ, ಇದ್ರ ನಂತರದ ಅದು ಅಷ್ಟು ಮುಖ್ಯದ, ಇದರಷ್ಟು ಮುಖ್ಯದ. ಮೊದಲು ಉತ್ಪಾದನೆಗೆ ದುಡ್ಡು ಬೇಕಾಗ್ತದೆ, ಅದು ದುಡ್ಡಿಲ್ಲ. ಆನಂತರ ಮಾರುಕಟ್ಟೆ ಬಗ್ಗೆ ಮಾತಾಡೋವಂಥದ್ದು ಸಾಕಷ್ಟು. ಯಾಕಂದ್ರೆ ಸಾಲ ತೆಗೆದುಕೊಂಡಿದ್ದು ಮುಟ್ಟಬೇಕಲ್ರಿ. ಈ 40,000 ತೊಗೊಂಡು ಸಹಿತ ಮುಟ್ತಾ ಇಲ್ಲ ಸಾಲ. ಯಾಕೆ? ಮಾರ್ಕೆಟ್ ಇಲ್ಲ. ಅದ್ರ ಬಗ್ಗೆ ಹೊರಗೆ ಆಗಲೇಬೇಕಾಗಿದೆ. ಇವತ್ತು 1 ಲಕ್ಷ ಸಾಲನೂ ಕೊಡಿಸುವಂಥದ್ದು ಆಗ್ಬೇಕಾಗ್ಯದ. 1 ಎಕರೆಗೆ 5 ಎಕರೆ ಇದ್ರೆ 5 ಲಕ್ಷ ಕೊಡ್ರಿ, 10 ಎಕರೆ 10 ಲಕ್ಷ ಕೊಡ್ರಿ. ಅದಕ್ಕೆ ಹೆಚ್ಚು ತೊಗೊಂಡ್ರೆ ಬಡ್ಡಿ ಹಚ್ತೀರಿ. ಅದಕ್ಕೆ ಶೂನ್ಯ ಬಡ್ಡಿ ದರದಲ್ಲಿ ಬೇಕಾಗಿಲ್ಲ ನಮಗೆ. ನಮಗೂ 9ರ ಬಡ್ಡಿ ಹಚ್ಚಿರಿ, ಉಳಿದ್ರೆ ಹೆಚ್ಚು ಕೊಡ್ತೀರಲ್ಲ, ಅಷ್ಟು ಹೆಚ್ಚು ಕೊಡ್ರಿ ನಮಗೆ ಅಂತ ಕೇಳ್ತಾರೆ. ಅದು ಸತ್ಯನದ. ಡೆವಲಪ್ಮೆಂಟ್ ಪರ್ಪಸ್ ಇರೋದು, ಮತ್ತೊಂದು ಇರ್ಬೋದು. ಇವಾಗ ಬರೀ ಬೆಳೆ ಸಾಲ ಅಷ್ಟೇ ಆಗಿಟ್ಕೊಳ್ತೀರಿ ನೀವು. ಉಳಿದ ಸಾಲ ಇಲ್ವ? ಡೆವಲಪ್ಮೆಂಟ್ ಮಾಡೋದಕ್ಕಾಗಿ, ಬಾವಿ ತೆಗೆದಕ್ಕಾಗಿ, ಮತ್ತೊಂದು ಮುಗಿದೊಂದಕ್ಕೆ ಟ್ರ್ಯಾಕ್ಟರ್ಗಳಿಗಾಗಿ ಕೊಡ್ರಿ. ಹೆಚ್ಚಿನ ಪ್ರಮಾಣದ ನಮ್ಮ ರೈತರು ಕೊಡ್ರಿ. ಆಮೇಲೆ ಅದು ನೀವು ಡೆವಲಪ್ ಮಾಡಿಕೊಡ್ರಿ. ಬೇಡ ಅಂತ ಉಳಿದ ಇಂಡಸ್ಟ್ರಿಗಳ ಪರ್ಪಸ್, ಆ ಇಂಡಸ್ಟ್ರಿ ಪರ್ಪಸ್ ಅವ್ರಲ್ಲ, ಅವ್ರು ನಬಾರ್ಡ್ ಅದ, ಮತ್ತೇನದ, ಅವ್ರು ತೊಗೊಳ್ಳಿ. ಅಪೆಕ್ಸ್ ಬ್ಯಾಂಕ್ ಅದು ತೊಗೊಳ್ಳಿ ಅಲ್ಲಿ ಅವರು.